ಮಂತ್ರಿ ಇದು ಸ್ವಲ್ಪ ಕಮ್ಮಿ ಸ್ವಲ್ಪ ಮುಖ ಮೇಶೇಟ್ ಮಾಡಿರ್ತಾರೆ ಕ್ಯಾನ್ಸರ್ Happy birthday to Rajana. Happy birthday to Rajana. Happy birthday to you. Okay. ಮುಂದಿನ ಜಿಲ್ಲಾಧ್ಯಕ್ಷರು ನಮ್ಮ ಸಂಘದ ವಾಲ್ಮೀಕಿ ನಾಯಕ ಜನಾಂಗ ಹಿತರಕ್ಷಣಾ ವೇದಿಕೆಯ ನಮ್ಮ ಸಂಘಟನೆಯ ಸದಸ್ಯರು ಎಲ್ಲ ಸೇರಿ ಇವತ್ತು ನನ್ನ ಬರ್ಡೇನ ಭಾಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಾನು ಸಾಯ ತನಕನೂ ಚಿರಋಣಿಯಾಗಿರ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರುಗಳಿಗೆ ಪ್ರತಿಯೊಬ್ಬರು ವೃದ್ಧ ಬಂದು ಇದೇ ಥರ ಮಾಡಿ, ಮತ್ತು ನಮ್ಮ ಜನಾಂಗಕ್ಕೆ ಎಲ್ಲಿ ಏನು ಅನ್ಯಾಯ ಆಗುತ್ತೆ ಅಲ್ಲಿ ಹೋಗಿ ಎಲ್ಲ ಜೊತೆ ನಿಂತು ಅವ್ರಿಗೆ ಆಗಬೇಕಾದಂಥ ತೊಂದರೆಗಳನ್ನೆಲ್ಲ ನಾವು ಸರಿಪಡಿಸಿ ಒಳ್ಳೇದು ಮಾಡೋಂಥ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಮತ್ತು ಅದಲ್ಲದೆ ನಮ್ಮ ಈ ಸಂಘಟನೆಯವರು ಬೇರೆ ಬೇರೆ ಊರಿಂದ ಬಂದು ಬೇರೆ ಬೇರೆ ಗ್ರಾಮದವರು ಆದರೂ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ. ಒಂದೇ ಫ್ಯಾಮಿಲಿ ಥರ ನಾವು ಮೈಸೂರು ಜಿಲ್ಲೆಯಾದ್ಯಂತ ನಾವು ಎಲ್ಲ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆನೂ ಅದೇ ರೀತಿ ಇರ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ. ಅದಲ್ಲದೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇರೋ ತನಕ ಚಿರಋಣಿಯಾಗಿರ್ತೀನಿ. ಅಧ್ಯಕ್ಷರು ಮತ್ತು ನಮ್ಮ ಸಂಸ್ಥಾಪಕರು ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಅವ್ರು ಏನು ತೀರ್ಮಾನ ಮಾಡಿ ನನಗೇನು ಪೋಸ್ಟ್ ಕೊಡಬೇಕು ಅಂತಾರೆ ಅದನ್ನು ನಾನು ನಿಭಾಯಿಸೋಕೆ ರೆಡಿ ಇದ್ದೀನಿ ಸರ್. ಮತ್ತು ಆ ಪೋಸ್ಟ್ಗೆ ಯಾವುದೇ ಥರ ಚ್ಯುತಿ ಬರದಂತೆ, ಒಂದು ಕಪ್ಪು ಚುಕ್ಕೆ ನಮ್ಮ ಸಂಘಟನೆಗೆ ಬರದಂತೆ ನಾನು ಅದನ್ನು ನಿಭಾಯಿಸೋಕೆ ನಾನು ರೆಡಿ ಇದ್ದೀನಿ ಸರ್. ಓಕೆ ಸರ್. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಜನ ಹಿತರಕ್ಷಣಾ ವೇದಿಕೆಯ ನಗರಾಧ್ಯಕ್ಷ ಆಗಿದ್ದಂತಹ ರಾಜು ಮಾರ್ಕೆಟ್ ಅವರನ್ನು ಹುಟ್ಟುಹಬ್ಬವನ್ನು ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇದೇ ಶುಭ ಸಂದರ್ಭದಲ್ಲಿ ಅವರನ್ನು ಮುಂದಿನ ದಿನಗಳ ಮುಂದೆ ಅವರನ್ನು ಮೈಸೂರು ಜಿಲ್ಲಾಧ್ಯಕ್ಷ ಆಗಿ ಅವರ ಹುಟ್ಟುಹಬ್ಬಕ್ಕೆ ನಾವು ಸಿಹಿ ನೀಡಿದ್ದೀವಿ. ಅವರು ಈ ಸಂಘಟನೆಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ, ಬಡ ಜನಗಳ ಸಹಾಯ ಮಾಡಲಿ, ಸಂಬಂಧಪಟ್ಟ ಎಲ್ಲ ನಮ್ಮ ನಾಯಕ ಸಮುದಾಯದವ್ರಿಗೆ ಅವರು ಕೈಲಾದರೂ ಸಹಾಯ ಮಾಡ್ತಾ ಬಂದಿದ್ದಾರೆ, ಮುಂದೂ ಸಹ ಮಾಡ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತೀವಿ. ಚಾಮುಂಡೇಶ್ವರಿಗೆ ಇದೇ ರೀತಿ ಉನ್ನತ ಸ್ಥಾನ ಕೊಟ್ಟು ಅವ್ರನ್ನ ಮುಂದೆ ರಾಜಕೀಯದಲ್ಲೂ ಸಹ ಉದ್ಭವ ಸಿಗಲಿ ಅಂತ ನಾವು ಆಶಿಸ್ತೀವಿ. ಅವರು ಇಲ್ಲಿವರೆಗೂ ಅವರು ಭಾಳ ಕಾರ್ಯವೈಖರಿ ಮಾಡಿದ್ರೆ ಬಡವರಿಗೆ ನೊಂದವರಿಗೆ ಪೊಲೀಸ್ ಸ್ಟೇಷನ್ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ರೈತರಿಗೆ ಆಗಲಿ, ಯಾರೇ ಆಗಲಿ ಮುನ್ನಿಂತ್ಕೊಂಡು ಅವರು ಮಾಡ್ಕೊ ಬಂದವರಿಗೆ ನಗರಾಧ್ಯಕ್ಷ ವರ್ಷ ಕಾರ್ಯನಿರ್ವಹಿಸಿ ನಾವು ನೋಡಿ ನಾವು ಅವ್ರಿಗೆ ಆಯ್ಕೆ ಮಾಡಿದ್ವಿ. ಎಲ್ಲ ತೀರ್ಮಾನಗೊಂಡು ಆಯ್ಕೆ ಮಾಡಿದ್ವಿ. ಸ್ನೇಹಿತರು, ಮಾರ್ಕೆಟ್ ರಾಜೇಂದ್ರವರ ಇಂದು 49ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ನಾಯಕರ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರ ನೇಮಕವಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಮತ್ತು ರಾಜೇಂದ್ರವರು ಇನ್ನು ಮುಂದೆ ಈ ಸಮುದಾಯದ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಈ ಸಮುದಾಯದ ಏಳಿಗೆಗೆ ಶ್ರಮಪಟ್ಟು ದುಡಿದು ಸಮುದಾಯಕ್ಕೆ ಮತ್ತು ಕೆಳಹಂತದ ಜನಾಂಗಕ್ಕೆ
ಒಳ್ಳೆಯ ಮಾರ್ಗದರ್ಶನ ನೀಡಬೇಕು ಅಂತ ಈ ಮೂಲಕ ನಮಗೆ ಮನವಿ ಮಾಡ್ತೀನಿ. ರಾಜಣ್ಣ ಅವ್ರಿಗೆ, ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅವ್ರಿಗೆ, ರಾಜಣ್ಣ ಅವ್ರಿಗೆ, ರಾಜಣ್ಣ ಅವ್ರಿಗೆ. ಸರ್ ಮುಂದೆ ನೋಡಿ ಮಹಿಳಾ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ತುಳಸಿ ಮೇಡಮ್ ಅವರನ್ನು ಈ ದಿನ ಆಯ್ಕೆ ಮಾಡಲಾಗಿದೆ. ರಾಜ್ಯ ವಾಲ್ಮೀಕಿ ನಾಯಕ ವಿಜಯಲಕ್ಷ್ಮಿ ಗುಂಡ್ಲುಪೇಟೆ ಅವರನ್ನು ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ KB ಸಿದ್ದರಾಜು ಅವರನ್ನು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮತ್ತೊಬ್ಬರನ್ನು ಮೈಸೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರತಾಪ್ ಸರ್ ಬನ್ನಿ ಮುಂದಕ್ಕೆ. ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಜನಕ ಹಿತರಕ್ಷಣಾ ವೇದಿಕೆ 18 ವರ್ಷಗಳ ಕಾಲ ಸುದೀರ್ಘವಾಗಿ ಸಂಘಟನೆ ಮಾಡ್ಕೊಂಡು ಬಂದಿರ್ತೀವಿ. ಇನ್ನು ಮುಂದಿನ ರೀತಿ ಮಾಡಬೇಕೆಂದು ಹಲವು ಪದಾಧಿಕಾರಿಗಳನ್ನು ಇದನ್ನು ಆಯ್ಕೆ ಮಾಡಿದ್ದೀವಿ. ಮೈಸೂರು ಜಿಲ್ಲಾಧ್ಯಕ್ಷರಾಗಿ ರಾಜು ಮಾರ್ಕೆಟ್ ಅವರನ್ನು, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ತುಳಸಿ ಅವರನ್ನು, ಸಂಘಟನಾ ಕಾರ್ಯದರ್ಶಿಗೆ ಕುಮಾರ್ ಅವರನ್ನು, ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಸಿದ್ದರಾಜು ಅವರು ಹಾಗೂ ಗುಂಡ್ಲುಪೇಟೆ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಇವರು ನಮ್ಮ ಜನಾಂಗದ ಒಳಿತಿಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತ ನಮ್ಮ ಸಂಘಟನೆ ಪರವಾಗಿ ಒಂದು ಶುಭ ಹಾರೈಸ್ತೇನೆ. ಉಪಾಧ್ಯಕ್ಷರು ಸಂಘಟನೆ ತಾಲೂಕು ಅಧ್ಯಕ್ಷರು ಅವರನ್ನೇ